ಹಾಲೆಲೂಯಾ, ಸ್ತೋತ್ರ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಈ ವಾರದ ಮೊದಲನೇ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದು ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಸಮಯಕ್ಕಾಗಿ, ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ, ದೇವರು ನಮ್ಮನ್ನು ನಡೆಸಿದಂಥ ಆತನ ನಡೆಸುವಿಕೆಯನ್ನು ನೆನೆಸಿ, ದೇವರು ನಮ್ಮನ್ನು ಪರಿಪಾಲಿಸಿದಂಥ ಆತನ ಪರಿಪಾಲನವನ್ನು ನೆನೆಸಿ, ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಸಮಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಕೀರ್ತನೆಗಳಲ್ಲಿ ನಾವು ಓದುವ ರೀತಿಯಲ್ಲಿ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಈ ಬೆಳಗಿನ ಜಾವದಲ್ಲಿ ನಾವು ಒಟ್ಟಾಗಿ ನಮ್ಮ ದೇವರ ನಾಮವನ್ನು, ನಮ್ಮ ದೇವರ ಹೆಸರನ್ನು ಕೊಂಡಾಡುವುದಕ್ಕೆ, ಘನಪಡಿಸುವುದಕ್ಕೆ, ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಿಸೋಣ. ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು ಎಂಬುದಾಗಿ. ಈ ಬೆಳಗಿನ ಜಾವದಲ್ಲಿ ಸ್ತೋತ್ರಗಳೆಂಬ ಯಜ್ಞಗಳನ್ನು ದೇವರ ಸನ್ನಿಧಾನಕ್ಕೆ ಸಮರ್ಪಿಸುವುದಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಬೆಳಗಿನ ಜಾವದಲ್ಲಿ ಇಂದಿನ ಆರಾಧನೆಯನ್ನು ದೇವರು ಆಶೀರ್ವಾದಿಸುವುದಕ್ಕೋಸ್ಕರವಾಗಿ, ಈ ಆರಾಧನೆ ಮೂಲಕವಾಗಿ ದೇವರ ನಾಮ ಮಹಿಮೆ ಪಡುವುದಕ್ಕೋಸ್ಕರವಾಗಿ ನಮ್ಮನ್ನೇ ನಾವೇ ಮರೆತು ನಮ್ಮ ಸೃಷ್ಟಿಕರ್ತನಾದಂಥ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಕೊಟ್ಟಂಥ ಈ ಅವಕಾಶವನ್ನು ಉಪಯೋಗಿಸಿ ಆ ದೇವರನ್ನು ಆರಾಧಿಸುವುದಕ್ಕೆ ನಮ್ಮನ್ನೇ ನಾವೇ ಸಿದ್ಧಪಡಿಸಿಕೊಳ್ಳೋಣ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ ಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ಕರ್ತನೆ, ನಿನ್ನ ಪಾದಪೀಠದ ಕೆಳಗೆ ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿದ ಉಪಕಾರಗಳನ್ನು ನೆನೆಸಿ ಕರ್ತನೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಇಂದಿನ ಆರಾಧನೆಯನ್ನು ಕರ್ತನೆ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಇದ್ದೇವೆ.
ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಿನ್ನ ಒಂದು ಪ್ರಸನ್ನತೆಯನ್ನು ಅನುಭವಿಸುವಂತೆ ನೀನು ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೇ, ಈ ಆರಾಧನೆ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳು, ನಾವು ಓದುವಂಥ ಕೀರ್ತನೆಗಳು, ನಾವು ವಾಕ್ಯ ದಾನ ಮಾಡುವಂಥ ನಿನ್ನ ವಾಕ್ಯಗಳು ನಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ ಕಾರಣವಾಗಿ ನಿನ್ನ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಸ್ವಾಮಿ ದೇವರೇ, ನಿನ್ನ ಆರಾಧನೆಗೆ ಅಡ್ಡಿಯಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳನ್ನು, ಎಲ್ಲ ವಿಧವಾದಂಥ ದೋಷಗಳನ್ನು ನಾವು ದಾವತೆ ಅರಿಕೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ತೊಳೆದು ಕರ್ತರೆ, ನಮ್ಮನ್ನು ಶುದ್ಧಿಪಡಿಸು, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ದಾವತೆ ಕರ್ತನೆ, ಈ ಆರಾಧನೆಯ ಕರ್ತನೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಕರ್ತನೆ ನಾವು ಪ್ರಾರಂಭಿಸುವರಾಗಿದ್ದೇವೆ. ನಿನ್ನ ನಾಮ ಮಹಿಮೆ ಹೊಂದಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತಾ ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. ಪ್ರಾರಂಭದಲ್ಲಿ ಒಂದು ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಅರಸನು ನೀನೇ ಎಂಬ ಹಾಡನ್ನು ಹಾಡಿ ನಾವು ನಮ್ಮ ದೇವರನ್ನು ಆರಾಧಿಸೋಣ. ಕಾರಣ ನಮ್ಮ ದೇವರು ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರು. ಆತನು ಮಾತ್ರ ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರಾಗಿದ್ದಾರೆ. ಆಗಿರುವಾಗ ನಮ್ಮ ಜೀವಿತದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ದೇವರನ್ನು ಆರಾಧಿಸಿ ನಾವು ದೇವರನ್ನು ಮಹಿಮೆಪಡಿಸೋಣ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಅರಸನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕ ತಂದೆಯು ನೀನೇ, ಮಹಿಮೆಯ ಆರಾಧನೆ, ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕ ತಂದೆಯು ನೀನೇ, ಪರಿಶುದ್ಧ ಆರಾಧನೆ. ಮೊಣಕಾಲೂರಿ ಕೈಗಳನ್ನತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ
ದೋಜ ಪ್ರಾಯನೇ ನೀನು ನನ್ನ ಹಿರಿಯರೇ, ನಿನ್ನನ್ನೇ ಆರಾಧಿಸುವೆ. ದೋಜ ಪ್ರಾಯನೇ ನೀನು ನನ್ನ ಹಿರಿಯರೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜ್ಞನ ನೀನೇ, ಆರಾಧನೆಗೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರುಷದಿ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮ ಪ್ರಿಯರೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಹೌದು ಪ್ರಿಯರೇ, ನಾವು ಆರಾಧಿಸುವಂಥ ದೇವರು ಆತನು ಆರಾಧನೆಗೆ ನಾಯಕನಾಗಿರುವಂಥ ದೇವರು. ಅದು ಮಾತ್ರವಲ್ಲ, ಆತನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರು. ಹಾಗಿರುವಾಗ ನಾವು ನಮ್ಮ ಜೀವಿತದಲ್ಲಿ ದೇವರ ಸನ್ನಿಧಾನದಲ್ಲಿ ಸೇರಿ ಬರುವಂಥದ್ದು ನಾವು ದೇವರನ್ನು ಆರಾಧಿಸುವುದಕ್ಕೋಸ್ಕರವಾಗಿ. ನಾವು ದೇವರಿಂದ ಹೊಂದಿಕೊಂಡಂಥ ಆಶೀರ್ವಾದಗಳಿಗೆ ಅನುಗುಣವಾಗಿ ನೀವು ದೇವರನ್ನು ಆರಾಧಿಸುವಂಥವರಾಗಿರಬೇಕು. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಜನರು ದೇವರಿಗೆ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದರು. ದೇವರು ಮಾಡಿದಂಥ ಉಪಕಾರಗಳಿಗೆ ಅನುಗುಣವಾಗಿ ಅವರು ದೇವರಿಗೆ ಯಜ್ಞಗಳನ್ನು ಸಮರ್ಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ದೇವರು ಎದುರು ನೋಡುವಂಥದ್ದು ಬಾಹ್ಯವಾಗಿರುವಂಥ ಯಾವುದೇ ಕಾರ್ಯಗಳಲ್ಲ. ದೇವರು ಎದುರು ನೋಡುವಂಥದ್ದು ನಾವು ಯಾವ ರೀತಿಯಾಗಿ ನಾವು ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ. ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರಿಗೆ ಕೊಡುವಂಥ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಉಡುಗೊರೆ, ಅತ್ಯಂತ ಅಮೂಲ್ಯವಾದಂತಹ ಒಂದು ಉಡುಗೊರೆ, ಅದು ನಾವು ದೇವರನ್ನು ಆರಾಧಿಸುವಂಥದ್ದಾಗಿದೆ. ಬಾಹ್ಯವಾಗಿ ಮಾಡುವಂಥ ಯಾವ ಕಾರ್ಯಗಳು ನಮ್ಮ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನಾವು ನಮ್ಮ ಹೃದಯದ ಅಂತರಾಳದಿಂದ ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸ್ತುತಿಗಳನ್ನು ಸಲ್ಲಿಸುತ್ತೇವೋ, ಅದು ದೇವರು ನಮ್ಮಿಂದ ಎದುರು ನೋಡುವಂತಹ ಒಂದು ಆರಾಧನೆಯಾಗಿದೆ. ಸೊ ಈ ಬೆಳಗಿನ ಜಾವದಲ್ಲಿ ಒಂದು
ಮಲಯಾಳಂ ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. പാതാളമേ മരണമേ നിന്നുടെ ജയമെവിടെ, കുഞ്ഞാട്ടിൻ നീണം ಕೋಟದನ್ ಭಕ್ತർക്ക് ಸಂಹಾರಗನ್ ಕಡನ್ನುಬೋಯ್ ಎಂಬುವಂತಹ ಒಂದು ಮಲಯಾಳಂ ಹಾಡನ್ನು ಹಾಡಿ ನಾವು ದೇವರನ್ನ ಆರಾಧಿಸೋಣ. പാതാളമേ മരണമേ നിന്നുടെ ജയമെവിടെ, കുഞ്ഞാട്ടിൻ നീണം കോട്ടാതൻ ഭക്തർക്ക് സംഹാരകൻ കടന്നുപോ. പാതാളമേ മരണമേ നിന്നുടെ ജയമെവിടെ, കുഞ്ഞാട്ടിൻ നീണം കോട്ടാതൻ ഭക്തർക്ക് സംഹാരകൻ കടന്നുപോ. ജയത്തിൻ ഘോഷം ഉല്ലാസഘോഷം ഭക്തരിൻ കൂടാരത്തിൽ എന്നും പുതുഗീതം. മഹത്വരാജന സേനയിൻ വീരനായ അഭയന്ദനവർക്കെന്നുമേ. മഹത്വരാജന സേനയിൻ വീരനായ അഭയന്ദനവർക്കെന്നുമേ. ഭീകരമാം ചെങ്കടലു മിസ്രയീം സൈന്യനിരയു ഭീഷണിയായി മുൻപും പിൻപും പിടിപെടുത്തിടുമ്പോൾ, ഭീകരമാ ചെങ്കടലു മിസ്രയീം സൈന്യനിരയു ഭീഷണിയായി മുൻപും പിൻപും പിടിപെടുത്തിടുമ്പോൾ, ജയത്തിൻ ഘോഷം ഉല്ലാസഘോഷം ഭക്തരിൻ കൂടാരത്തിൽ എന്നും പുതുഗീതം. മഹത്വരാജനായി സേനയിൻ വീരനാ അഭയന്ദനവർക്കെന്നുമേ. മഹത്വരാജനായി സേനയിൻ വീരനാ അഭയന്ദനവർ ശക്തരായ രാജാക്കളു സിയോനും പോകും വന്ന, ശങ്ക വേണ്ട ഭീതി വേണ്ട, ശക്തനിന്നായകന്ത. ശക്തരായ രാജാക്കള സിയോനും പോകും വന്ന, ശങ്ക വേണ്ട ഭീതി വേണ്ട, ശക്തനിന്നായകന്ത. ജയത്തിൻ ഘോഷം ഉല്ലാസഘോഷം ഭക്തരിൻ കൂടാരത്തിൽ എന്നും പുതുഗീതം. മഹത്വരാജനായി സേനയിൻ വീരനാ അഭയന്ദനവർക്കെന്നുമേ. മഹത്വരാജനായി സേനയിൻ വീരനാ അഭയന്ദനവർക്കെന്നുമേ. അഗ്നി നിന്നെ ദഹിപ്പിക്കില്ല, നദി നിന്മേൽ കാവ്യോകില്ല. അഗ്നിയാതിൽ നാലമന്ത ആഴിമേൽ നടകൊണ്ടന്ത. അഗ്നി നിന്നെ ദഹിപ്പിക്കില്ല, നദി നിന്മേൽ കാവ്യോകില്ല.
நலமெந்த ஆழிமேல் நடகொண்டந்த ஜெயத்தின் கோஷம் உல்லாச கோஷ பக்தரின் கூடாரத்தில் என்றும் புதுகீத மகத்வராஜனா சேனையின் வீரனா யவயந்தானவர்க்கென்னுமே மகத்வராஜனா சேனையின் வீரனா அவயந்தானவர் கூரிருள் பாதையில் நீ நடன்னா வெளிச்சமாயவர் நினக்கு കൂട്ടിനുവാരു കൺകോലും വടിയു കൂടൊന്നും ആശ്വാസമാ കൂരിരുൾ പാതയിൽ നീ നടന്ന വെളിച്ചമായവൻ നിനക്ക് കൂട്ടിനുവാരു തൻകോലു വടിയും കൂടൊന്നും ആശ്വാസമാ ജയത്തിൻ ഘോഷം ഉല്ലാസ ഘോഷ ഭക്തരിൻ കൂടാരത്തിൽ എന്നും പുതുഗീത മഹത്വരാജന സേനയിൻ വീരനായ അഭയന്താനവർക്കെന്നുമേ മഹത്വരാജന സേനയിൻ വീരനായ അഭയന്താനവർക്കെന്നുമേ ഭൂമിയും പണിയും അഴിഞ്ഞു പോകും നിലനിൽക്കും ഞാൻ വചന മരണമാറും നാം വാഴും ജീവനിൽ തൻകൂടെ യുഗ യുഗമായി ഭൂമിയും പണിയും മഴിഞ്ഞു പോകും നിലനിൽക്കും താൻ വചന മരണമാറും നാം വാഴും ജീവനിൽ തൻകൂടെ യുഗ യുഗമാ ജയത്തിൻ ഘോഷം ഉല്ലാസ ഘോഷ ഭക്തരിൻ കൂടാരത്തിൽ എന്നും പുതുഗീത മഹത്വരാജന സേനയിൻ വീരനായ അഭയന്താനവർക്കെന്നുമേ മഹത്വരാജന സേനയിൻ വീരനായ അഭയന്താനവർക്കെന്നുമേ. ಹಲ್ಲೆಲೂಯ. ನಾವು ಹಾಡಿದ ರೀತಿಯಲ್ಲಿ ಕೆಂಪು ಸಮುದ್ರವು ನಮಗೆ ವಿರೋಧವಾಗಿ ನಿಂತಾಗಲು ಫರೋಹನ ಸೈನ್ಯವು ನಮ್ಮನ್ನು ಹಿಂದೆಟ್ಟಿದಾಗಲು ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇದ್ದದರಿಂದ ನಾವು ದೇವರನ್ನು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಭೂಮಿಯು ಅದರ ಕೆಲಸಗಳು ಅಳಿದು ಹೋದರೂ ದೇವರ ವಾಕ್ಯವು ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತದೆ, ಭೂಮಿಯು ಎಲ್ಲ ಅಳಿದು ಹೋಗ್ತದೆ, ಆದರೆ ದೇವರ ವಾಕ್ಯವು ಎಂದೆಂದಿಗೂ ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು, ನಿಮ್ಮ ತಲೆಯ ಕೂದಲುಗಳು ಸಹ ನನ್ನ ಎಣಿಕೆಯಲ್ಲಿದೆ. ನಿಮ್ಮ ತಲೆಯ ಕೂದಲು ಒಂದು ನೆಲಕ್ಕೆ ಬೀಳಬೇಕಾದರೆ ಅದಕ್ಕೆ ದೇವರ ಅನುಮತಿ ಅವಶ್ಯಕತೆ. ದೇವರ ಅನುಮತಿ ಇಲ್ಲದೆ ಯಾವ ಕಾರ್ಯಗಳು ದೇವರ ಮಕ್ಕಳ ಜೀವಿತದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ ನಡೆಯುವುದಿಲ್ಲ. ಪ್ರಪಂಚದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳಿಗೆ ಸೃಷ್ಟಿಕರ್ತನಾದಂತಹ ದೇವರ ಅನುಮತಿ ಬಹಳ ಪ್ರಾಮುಖ್ಯವಾಗಿದೆ. ಈ ಬೆಳಗಿನ ಜಾವದಲ್ಲಿ ನಾನು ಸಾಧಾರಣವಾಗಿ ಹೇಳುವ ರೀತಿಯಲ್ಲಿ ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಾವು ದೇವರನ್ನು ಆರಾಧಿಸುವವರಾಗಿರಬಾರದು. ಪರಿಸ್ಥಿತಿಯನ್ನು ನೋಡಿ ನಾವು ದೇವರನ್ನು ಸ್ತುತಿಸುವಂಥವರಾಗಿರಬಾರದು. ಯಾವುದೇ ಪರಿಸ್ಥಿತಿಗಳು, ಪ್ರತಿಕೂಲಗಳು
ನಮ್ಮ ಜೀವಿತದಲ್ಲಿ ಸಂಭವಿಸುವುದಕ್ಕೆ ಇದ್ದಾಗ್ಯೂ ಅವುಗಳ ಮಧ್ಯದಲ್ಲಿ ನೀನು ನಾನು ದೇವರನ್ನ ಆರಾಧಿಸಬೇಕು ಎಂಬುದಾಗಿ ದೇವರು ನಮ್ಮಿಂದ ಎದುರು ನೋಡುವಂಥವನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬರುವಂತೆ ದೇವರು ಕೃಪೆ ಮಾಡಿದ್ದಾರೆ. ಪ್ರತ್ಯೇಕವಾಗಿ ನಾವು ಹಾದು ಹೋಗುತ್ತಿರುವಂತಹ ಈ ವಿಷಮಕರವಾದ ಪರಿಸ್ಥಿತಿಗಳಲ್ಲಿ ಆಲಯಗಳಿಗೆ ಹೋಗಿ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗದೇ ಇದ್ದಾಗ್ಯೂ ಈ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಕೊಟ್ಟಿರುವಂತಹ ಈ ಒಂದು ಸಂದರ್ಭಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಆಲಯಗಳು ತೆರೆಯಲ್ಪಟ್ಟಂಥ ಸಂದರ್ಭದಲ್ಲಿ ಯಾರೂ ನೆನೆಸಿರಲಿಲ್ಲ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ. ಈ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿಯೂ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುವಂಥದ್ದು ಸಹ ಒಂದು ಸಂಶಯದ ಮಾತು. ಯಾಕೆಂದರೆ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತಹ ಸಂದರ್ಭಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಿದ್ದೇವೆ ಎಂಬುದನ್ನು ಒಂದು ಸಾರಿ ನಾವು ಯೋಚಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ. ಈ ದಿನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಈಗ ಒಂದು ಕೀರ್ತನೆಯನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಮಹಿಮೆಪಡಿಸೋಣ. ಅದಕ್ಕೆ ನಾವು ಆರಿಸಿಕೊಂಡಂಥ ಕೀರ್ತನೆಗಳು 148, ಸ್ಯಾಮ್ಸ್ 148, ಸಂಕೀರ್ತನೆಗಳು 148. 148ನೇ ಕೀರ್ತನೆಯನ್ನು ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಆರಾಧಿಸೋಣ. ಯಾಹುವಿಗೆ ಸ್ತೋತ್ರ, ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಸೂರ್ಯಚಂದ್ರರೇ ಆತನನ್ನು ಸ್ತುತಿಸಿರಿ, ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ, ತಿಮಿಂಗಲಗಳು ಆದಿಸಾಗರಗಳು ಬೆಟ್ಟಗಳು, ಎಲ್ಲ ಗುಡ್ಡಗಳು, ಹಣ್ಣಿನ ಮರಗಳು, ಎಲ್ಲ ತುರಾಯಿ ಗಿಡಗಳು, ಭೂರಾಜರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಯೆಹೋವನನ್ನು ಕೊಂಡಾಡಲಿ. ಆತನ ನಾಮ ಒಂದೇ ಮಹತ್ವವುಳ್ಳದು, ಆತನ ಪ್ರಭಾವವು ಭೂಮ್ಯಾಕಾಶಗಳಲ್ಲಿ ಮರೆಯುತ್ತದೆ. ಆತನು ತನ್ನ ಪ್ರಜೆಗೋಸ್ಕರ ಗರದ ಕೊಂಬನ್ನು ಎಬ್ಬಿಸಿದ್ದಾನೆ. ಆದುದರಿಂದ ಆತನ ಎಲ್ಲ ಭಕ್ತರು, ಆತನ ಸಮೀಪ ಪ್ರಜೆಗಳಾದ ಇಸ್ರಾಯೇಲರು ಹಿಗ್ಗುತ್ತಾರೆ. ಯಾಹುವಿಗೆ ಸ್ತೋತ್ರ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕೀರ್ತನೆಗಳನ್ನು ಓದಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಮಹಿಮೆಪಡಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುವನಾಗಿದ್ದೇನೆ. ಇವತ್ತು ನಾವು ಓದಿದಂಥ ಒಂದು ಕೀರ್ತನೆ ಕನ್ನಡ ಸತ್ಯವೇದದಲ್ಲಿ ಅದರ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದು, ಭೂಮಿಯ ಆಕಾಶಗಳು ಯೆಹೋವನನ್ನು ಕೊಂಡಾಡಲಿ ಎಂಬುದಾಗಿ. ಈ ಒಂದು ಕೀರ್ತನೆಯಲ್ಲಿ ಎಲ್ಲ ಸೃಷ್ಟಿಯು ಯೆಹೋವನನ್ನು ಸ್ತುತಿಸುವಂತೆ ಆಮಂತ್ರಿಸುವುದಾಗಿ ನಾವು ನೋಡುತ್ತೇವೆ. ಅಥವಾ ದೇವರ ಸೃಷ್ಟಿಗಳೆಲ್ಲವೂ ದೇವರನ್ನ ಸ್ತುತಿಸುವುದಕ್ಕೆ ಕೀರ್ತನೆಗಾರನು ಆಮಂತ್ರಿಸ್ತಾ ಇದ್ದಾನೆ ಅಥವಾ ಕರೆಯುತ್ತಾ ಇದ್ದಾನೆ. ನಿಜವಾಗಲೂ ಈ ಒಂದು ಕೀರ್ತನೆ ಬಹಳ ಅದ್ಭುತವಾದಂಥ ಒಂದು ಕೀರ್ತನೆಯಾಗಿದೆ. ಈ ಕೀರ್ತನೆಯ ಪ್ರಾರಂಭ ವಾಕ್ಯದಿಂದ
ಈ ಕೀರ್ತನೆಯ ಕೊನೆಯ ವಾಕ್ಯದವರೆಗೆ ದೇವರನ್ನ ಸ್ತುತಿಸಿರಿ ಅಥವಾ ದೇವರನ್ನ ಆರಾಧಿಸಿರಿ ಎಂಬುದನ್ನು ಬಿಟ್ಟು ಬೇರೆ ಯಾವ ಪದಗಳನ್ನು ಬರೆದಿರುವಂಥದ್ದಾಗಿ ನಾವು ನೋಡುವುದಿಲ್ಲ. ಯಾಕೆಂದರೆ ಬೇರೆ ಅನೇಕ ಕೀರ್ತನೆಗಳಲ್ಲಿ ನಾವು ನೋಡುವಾಗ ದೇವರೇ ರಕ್ಷಿಸು, ದೇವರೇ ಕಾಪಾಡು, ದೇವರೇ ನನ್ನನ್ನು ಕನಿಕರಿಸು ಎಂಬ ಇತ್ಯಾದಿ ಪದಗಳನ್ನು ಬಳಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಬೇರೆ ಕೀರ್ತನೆಗಳಲ್ಲಿ ಪ್ರಾರಂಭದಲ್ಲಿ ಕೀರ್ತನೆಗಾರನು ತನ್ನ ಮನೋವೇದನೆಯನ್ನು ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ನಂತರ ದೇವರನ್ನು ಸ್ತುತಿಸುವುದಾಗಿ ನಾವು ನೋಡುತ್ತೇವೆ. ಇನ್ನು ಅನೇಕ ಕೀರ್ತನೆಗಳಲ್ಲಿ ತನ್ನ ಸುತ್ತಮುತ್ತಲು ನಡೆಯುವಂಥ ವಿಚಾರಗಳನ್ನು ಮನದಟ್ಟು ಮಾಡಿ ಪ್ರಾರ್ಥಿಸಿ ದೇವರೇ ಇವುಗಳನ್ನು ನನ್ನನ್ನು ಬಿಡುಗಡೆ ಮಾಡು ಎಂಬುದಾಗಿ ಹೇಳಿ ನಂತರವಾಗಿ ದೇವರನ್ನು ಸ್ತುತಿಸುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಈ 148ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ತನ್ನ ವ್ಯಕ್ತಿಗತವಾದಂಥ ಯಾವ ವಿಚಾರಗಳನ್ನು ಇಲ್ಲಿ ಅಡಕ ಮಾಡದೆ ಅದರ ಪ್ರಾರಂಭದಿಂದ ಕೊನೆಯ ತನಕ ದೇವರನ್ನ ಸ್ತುತಿಸಿರಿ ಎಂಬುವಂಥ ವಿಚಾರಗಳನ್ನು ಮಾತ್ರ ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ದೇವರು ಈ ಕೀರ್ತನೆ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತಹ ಒಂದು ವಿಚಾರ, ಪ್ರತ್ಯೇಕವಾಗಿ ನಾವು ಭಾನುವಾರಗಳಲ್ಲಿ ದೇವರ ಸನ್ನಿಧಾನಕ್ಕೆ, ಅದು ದೇವರ ಆಲಯದಲ್ಲಿ ಆಗಿರಬಹುದು ಅಥವಾ ನಮ್ಮ ಮನೆಗಳಲ್ಲಿ ಆಗಿರಬಹುದು, ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬರುವಾಗ ನಮ್ಮ ಎಲ್ಲ ಚಿಂತೆಗಳನ್ನು, ಎಲ್ಲ ಭಾರಗಳನ್ನು ನಾವು ತೆಗೆದುಹಾಕಿ ಕೇವಲ ದೇವರನ್ನ ಮಾತ್ರ ಸ್ತುತಿಸಬೇಕು ಎಂಬುದಾಗಿ ಈ ಕೀರ್ತನೆಯ ಮೂಲಕವಾಗಿ ಕೀರ್ತನೆಗಾರನು ನಮ್ಮನ್ನು ಎಚ್ಚರಿಕೆ ಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಕಾರಣ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿಯೊಂದು ವಾಕ್ಯ ಭಾಗಗಳು ದೇವರು ನಮ್ಮೊಟ್ಟಿಗೆ ಮಾತನಾಡುವುದಕ್ಕೋಸ್ಕರವಾಗಿ ಇಟ್ಟಿರುವಂಥದ್ದಾಗಿದೆ. ನಾವು ಕೇವಲ ಸತ್ಯವೇದದಲ್ಲಿ ಬರೆದಿರುವಂಥ ವಾಕ್ಯ ಭಾಗಗಳನ್ನು ಓದಿ ಇದು ಅವರ ಜೀವಿತದಲ್ಲಿ ದೇವರು ಮಾಡಿದಂಥ ಕ್ರಿಯೆ ಎಂಬುದಾಗಿ ನೆನೆಸಿ ಅದನ್ನು ಮುಚ್ಚಿಡದಂತೆ ಆ ವಾಕ್ಯದ ಭಾಗದ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ವಿಚಾರಗಳನ್ನು, ಈ ವಾಕ್ಯದ ಮೂಲಕವಾಗಿ ದೇವರು ನನ್ನೊಟ್ಟಿಗೆ ಏನನ್ನು ಹೇಳ ಬಯಸುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನೀನು ನಾನು ಜೀವಿಸುವಂಥವರಾಗಿರಬೇಕು. ಇಲ್ಲಿ ನಾವು ಪ್ರಾರಂಭದಲ್ಲಿ ನಾವು ನೋಡುತ್ತೇವೆ, ಪ್ರತ್ಯೇಕವಾಗಿ ಈ ಕೀರ್ತನೆಯನ್ನು ನಾವು 2 ಭಾಗಗಳಾಗಿ ವಿಂಗಡಿಸಿ ಕಲಿಯುವಂಥದ್ದು ಬಹಳ ಪ್ರಾಮುಖ್ಯ. ಅದರ 1ನೇ ವಾಕ್ಯದಿಂದ 6ನೇ ವಾಕ್ಯದ ತನಕ ಸೃಷ್ಟಿಕರ್ತನನ್ನು ಸ್ತುತಿಸುವ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಸೃಷ್ಟಿಕರ್ತನನ್ನು ನಾವು ಸ್ತುತಿಸಬೇಕು ಎಂಬುವಂಥ ವಿಚಾರಗಳು 1ರಿಂದ 6 ವಾಕ್ಯದಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅದರ 7ರಿಂದ 14 ವಾಕ್ಯಗಳನ್ನು ನಾವು ಕಲಿಯುವಂಥ ಸಂದರ್ಭದಲ್ಲಿ ಇಲ್ಲಿ ಕೀರ್ತನೆಗಾರನು ಇಡೀ ಪ್ರಪಂಚವನ್ನು, ಇಡೀ ಸೃಷ್ಟಿಯನ್ನು ಇಸ್ರಾಯೇಲರ ದೇವರನ್ನು ಸ್ತುತಿಸಿರಿ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಾರಂಭದ 6 ವಾಕ್ಯಗಳು ದೇವರು ಸೃಷ್ಟಿಸಿದಂಥ ಸೃಷ್ಟಿಗಳು ದೇವರನ್ನು ಸ್ತುತಿಸುವಂತೆ ಆಮಂತ್ರಿಸುವಂಥದ್ದು. 7ರಿಂದ 14 ವಾಕ್ಯಗಳಲ್ಲಿ ದೇವರು ಸೃಷ್ಟಿಸಿದಂಥ ಎಲ್ಲ ಸೃಷ್ಟಿಗಳು, ಮನುಷ್ಯನು ಒಳಗೊಂಡು ಇಸ್ರಾಯೇಲರ ದೇವರಾದ ಯೆಹೋವನನ್ನು ಸ್ತುತಿಸಿರಿ ಎಂಬುವಂಥ ವಿಚಾರಗಳು
ಬರೆದಿರುವಂಥದ್ದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಯಾಹೂವಿಗೆ ಸ್ತೋತ್ರ. ಅದರ ಮೂಲ ಪದದಲ್ಲಿ ಅಂದರೆ ಇಬ್ರಿಯ ಭಾಷೆಯಲ್ಲಿ ಬರೆದಿರುವಂಥದ್ದು ಹಲ್ಲೆಲೂಯ ಎಂಬ ಪದದಿಂದ ಪ್ರಾರಂಭವಾಗುವಂಥದ್ದಾಗಿದೆ. ಹಲ್ಲೆಲೂಯ ಎಂಬುದಾಗಿ ನಾವು ನೋಡುವಂಥದ್ದು ಅದರ ಅರ್ಥ ದೇವರನ್ನ ಸ್ತುತಿಸುವುದಕ್ಕೆ ಜನರನ್ನ ಪ್ರೇರೇಪಿಸುವಂಥದ್ದು ಅಥವಾ ದೇವರನ್ನ ಸ್ತುತಿಸಿರಿ ಎಂಬುದಾಗಿ ಹೇಳುವಂಥದ್ದಾಗಿದೆ. ಈ ದೇವರನ್ನ ಸ್ತುತಿಸಿರಿ ಎಂಬುವಂಥ ವಾಕ್ಯಗಳನ್ನು ಸತ್ಯವೇದದ ಅನೇಕ ಭಾಗಗಳಲ್ಲಿ ಬರೆದಿರುವುದಾಗಿ ನಾವು ನೋಡುತ್ತೇವೆ. ಪ್ರಕಟಣೆಯ ಪುಸ್ತಕ 19ನೇ ಅಧ್ಯಾಯ ಅದರ ಪ್ರಾರಂಭ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಪ್ರಾರಂಭದ 2ನೇ ಭಾಗದಲ್ಲಿ ಹಲ್ಲೆಲೂಯ, ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು. ಅಂದರೆ ಪರಲೋಕದಲ್ಲಿ ಇದ್ದಂಥ ಒಂದು ದೊಡ್ಡ ಗುಂಪಿನ ಶಬ್ದವು ದೇವರನ್ನು ಆರಾಧಿಸುವಂಥದ್ದು ಹಲ್ಲೆಲೂಯ ಎಂಬುದಾಗಿ ಅಥವಾ ದೇವರನ್ನು ಸ್ತುತಿಸಿರಿ ಎಂಬುದಾಗಿ ಹೇಳಿ ದೇವರನ್ನು ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಈ ಹಲ್ಲೆಲೂಯ ಎಂಬುವಂಥ ಯಾವುದೇ ಭಾಷೆಗಳಲ್ಲಿ ಕೇವಲ ಇದೇ ಪದವನ್ನು ಹೊಂದಿರುವಂಥದ್ದಾಗಿದೆ, ಹಲ್ಲೆಲೂಯ ಎಂಬುದಾಗಿ. 106ನೇ ಕೀರ್ತನೆ ಅದರ ನೋಡುವಂಥದ್ದು ಅದು ಸಹ ಯಾಹೂವಿಗೆ ಸ್ತೋತ್ರ ಅಥವಾ ಹಲ್ಲೆಲೂಯ ಎಂಬ ಪದದಿಂದ ಪ್ರಾರಂಭವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಪ್ರಾರಂಭದಲ್ಲಿಯೇ ಕೀರ್ತನೆಗಾರನು ದೇವರನ್ನ ಸ್ತುತಿಸಿರಿ ಎಂಬುವಂತಹ ಮಾತುಗಳ ಮೂಲಕವಾಗಿ ಜನರನ್ನ ಆಮಂತ್ರಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೆಶಾಯ ಪ್ರವಾದನ ಪುಸ್ತಕ 42ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 42 ವರ್ಸ್ 8 ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಾನೇ ಯೆಹೋವನು, ಇದೇ ನನ್ನ ನಾಮವು, ಅಂದರೆ ಇದೇ ನನ್ನ ಹೆಸರು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೇನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೇನು. ಅಂದರೆ ಇಲ್ಲಿ ಯೆಶಾಯ ಪ್ರವಾದಿಯ ಮೂಲಕವಾಗಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಹೇಳುವಂತಹ ಒಂದು ಉಪದೇಶ, ನಾನು ಮಾತ್ರ ಯೆಹೋವನಾಗಿದ್ದೇನೆ. ಮೋಶೆಯ ಮೂಲಕವಾಗಿ ಸೀನಾಯಿ ಬೆಟ್ಟದಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ದಶಾಜ್ಞೆಗಳನ್ನು ಕೊಡುವಾಗ ಕೊಟ್ಟಂಥ ಮೊದಲನೇ ಆಜ್ಞೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಯಾಕಂದರೆ ಇಸ್ರಾಯೇಲ್ ಮಕ್ಕಳಿಗೆ ಚೆನ್ನಾಗಿ ಗೊತ್ತು, ಐಗುಪ್ತದ ದಾಸತ್ವದಿಂದ ಮೋಶೆಯ ನಾಯಕತ್ವದಲ್ಲಿ ಯಾವ ರೀತಿಯಾಗಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳನ್ನು ಬಿಡಿಸಿ ಬಂದಿರುವಂಥ ವಿಚಾರ. ಆದುದರಿಂದಲೇ ಯಾಕೆಂದರೆ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಐಗುಪ್ತ ದೇಶದವರು ಆಚರಿಸಿದಂಥ ಅನೇಕ ಆಚಾರ ವಿಚಾರಗಳನ್ನು ನೋಡಿರುವಂಥವರಾಗಿದ್ದಾರೆ. ಅವರು ಪೂಜಿಸಿದಂಥ ಅನೇಕ ದೇವರುಗಳ ಕುರಿತಾಗಿ ಅವರಿಗೆ ತಿಳುವಳಿಕೆ ಉಂಟು. ಇವೆಲ್ಲವನ್ನು ಮನಗಂಡಂಥ ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಶೆಯ ಮೂಲಕ ಇಸ್ರಾಯೇಲ್ಗೆ ಕೊಟ್ಟಂಥ ದಶಾಜ್ಞೆಯಾಗಿದೆ, ನಾನಲ್ಲದೆ
ಬೇರೆ ದೇವರುಗಳು ನಿಮ್ಮಲ್ಲಿ ಇರಬಾರದು ಎಂಬುದಾಗಿ. ಆದುದರಿಂದಲೇ ಯೆಶಾಯ ಪ್ರವಾದಿಯ ಮೂಲಕವಾಗಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಹೇಳುವಂಥದ್ದು, ನಾನೇ ಯೆಹೋವನು, ಇದೇ ನನ್ನ ನಾಮವು. ಹೋರೇಬ ಬೆಟ್ಟದಲ್ಲಿ ಮೋಶೆಯನ್ನ ದೇವರು ಕರೆದು ಬೇರ್ಪಡಿಸುವಂಥ ಸಂದರ್ಭದಲ್ಲಿ ಮೋಶೆ ಇದೇ ಪ್ರಶ್ನೆಯನ್ನು ಕೇಳಿದ. ಜನರು ಕೇಳ್ತಾರೆ, ನನ್ನನ್ನು ಕಳಿಸಿದವನು ಯಾರು ಎಂಬುದಾಗಿ ಹೇಳಿದಾಗ, ನಾನೇ ಯೆಹೋವನು ಎಂಬುದಾಗಿ ಹೇಳು ಎಂಬುದಾಗಿ ಯೆಹೋವನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ನಮ್ಮ ಜೀವಿತದಲ್ಲಿಯೂ ಸಹ ಈ ವಿಚಾರವನ್ನು ನಾವು ಮನಪೂರ್ವಕವಾಗಿ ಅರ್ಥ ಮಾಡಿಕೊಂಡಿರಬೇಕು. ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಾನೇ ಯೆಹೋವನು. ಆದುದರಿಂದ ನನ್ನ ಮಹಿಮೆಯನ್ನು, ದೇವರಿಗೆ ಸಲ್ಲಿಸುವಂಥ ಮಹಿಮೆಯನ್ನು ನಾವು ದೇವರಿಗೆ ಸಲ್ಲಿಸುವಂಥವರಾಗಿರಬೇಕು. ಸೊ ಈ ಬೆಳಗಿನ ಜಾವದಲ್ಲಿ ನನ್ನ ಶಬ್ದವನ್ನು ಕೇಳುವಂತಹ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವಿತದ ಮೂಲಕವಾಗಿ ದೇವರು ನಮಗೆ ಕೊಟ್ಟಿರುವಂಥ ಆಯುಸ್ಸಿನ ಮೂಲಕವಾಗಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ಇದ್ದೇವಾ? ಇದು ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಒಂದು ವಿಚಾರ. ಸರ್ವಶಕ್ತನಾದ ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದು, ನಾವು ಯೆಹೋವನ ನಾಮವನ್ನು ಮಾತ್ರ ಮಹಿಮೆ ಪಡಿಸಬೇಕು ಎಂಬುದಾಗಿ. ಎರಡನೇ ವಾಕ್ಯದಲ್ಲಿ, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೇನು. ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ, 20ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲಬಾರದು, ಪೂಜೆ ಮಾಡಬಾರದು. ನಾನು ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದುದರಿಂದ. ಅದು ದೇವರಿಗೆ ಸಲ್ಲಬೇಕಾದಂಥ ಗೌರವವನ್ನು ನಾವು ಬೇರೆ ಯಾವ ವ್ಯಕ್ತಿಗಳಿಗೆ, ಬೇರೆ ಯಾವ ವಿಗ್ರಹಗಳಿಗೆ ಸಲ್ಲಿಸುವುದನ್ನು ದೇವರು ಇಷ್ಟಪಡುವಂಥದ್ದಲ್ಲ. ಈ ಬೆಳಗಿನ ಜಾವದಲ್ಲಿ ಒಂದು ವಿಚಾರವನ್ನು ನಾವು ಯೋಚಿಸುವಂಥದ್ದು ಬಹಳ ಪ್ರಾಮುಖ್ಯ. ಸೊ ನಮ್ಮ ಜೀವಿತದ ಮೂಲಕವಾಗಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುತ್ತಿದ್ದೇವಾ ಇಲ್ಲವಾ? ಅಥವಾ ದೇವರಿಗೆ ಸಲ್ಲಿಸಬೇಕಾದಂಥ ಮಹಿಮೆಯನ್ನು, ದೇವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ನಮ್ಮ ತಾತ್ಕಾಲಿಕ ಆಶೀರ್ವಾದಕ್ಕೋಸ್ಕರವಾಗಿ ದೇವರಿಗೆ ಬದಲಾಗಿ ಇತರರಿಗೆ ನಾವು ಸಲ್ಲಿಸುತ್ತಿದ್ದೇವಾ? ದೇವರಿಗೆ ಸಲ್ಲಿಸಬೇಕಾದ ಮಹಿಮೆ ಅಂದರೆ ದೇವರಿಗೆ ಸಲ್ಲಿಸಬೇಕಾದ ಸ್ಥಾನವನ್ನು ನಾವು ಬೇರೆಯವರಿಗೆ ಸಲ್ಲಿಸಿದರೆ ಆ ಮಹಿಮೆ ಆ ವ್ಯಕ್ತಿಗೆ ಹೋಗ್ತದೆ. ಅಂದರೆ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಇಟ್ಟಿರುವಂಥ ಸ್ಥಾನ ಯಾವುದು? ದಾವೀದನು ತನ್ನ ಕೀರ್ತನೆಯಲ್ಲಿ ಬರೆಯುವಂಥದ್ದು, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ. ದಾವೀದನ ಜೀವಿತದಲ್ಲಿ ನಾವು ಕಾಣುವಂಥ ಒಂದು ವಿಚಾರವಾಗಿದೆ. ನಾನು ಯೆಹೋವನನ್ನು ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ. 16ನೇ ಕೀರ್ತನೆ ಅದರ 8ನೇ ವಾಕ್ಯದಲ್ಲಿ, ಆತನು ನನ್ನ ಬಲಗಡೆ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಸೊ ನಮ್ಮ ಜೀವಿತದಲ್ಲಿ ದೇವರಿಗೆ ನಾವು ಇಟ್ಟಿರುವಂತಹ, ದೇವರಿಗೆ ನಾವು ಕೊಟ್ಟಿರುವಂತಹ ಸ್ಥಾನ ಯಾವುದೆಂಬುದಾಗಿ ನಾವು ವ್ಯಕ್ತಿಗತವಾಗಿ ನಾವು ಯೋಚಿಸಬೇಕು. ಯಾಕೆಂದರೆ ಆರಾಧನೆ ಅನ್ನುವಂಥದ್ದು ವ್ಯಕ್ತಿಗತವಾಗಿ ಸಲ್ಲಿಸುವಂಥದ್ದಾಗಿದೆ. ನಾವು ಯಾವುದೋ ಕಟ್ಟಡದಲ್ಲಿ, ಯಾವುದೋ ಒಂದು ಆಲಯದಲ್ಲಿ ಅಥವಾ ಜಾಗದಲ್ಲಿ ಒಂದು ಗೂಡಬಹುದು. ಕೇವಲ
ಒಂದು ಆಲಯದ ಕಟ್ಟಡದಲ್ಲಿ ಒಂದುಗೂಡುವುದರಿಂದ ನಾವು ದೇವರನ್ನ ಆರಾಧಿಸಿದ ಹಾಗೆ ಆಗುವುದಿಲ್ಲ. ದೇವರನ್ನ ಆರಾಧಿಸುವಂಥದ್ದು ಅದು ವ್ಯಕ್ತಿಗತವಾಗಿ, ಅಂದರೆ ದೇವರಿಗೆ ನಾವು ಕೊಡುವ ಸ್ಥಾನಕ್ಕೆ ಅನುಗುಣವಾಗಿರುತ್ತದೆ ನಾವು ದೇವರನ್ನ ಆರಾಧಿಸುವಂಥದ್ದು. ಇಲ್ಲಿ ನಾವು ಓದಿದಂಥ ಕೀರ್ತನೆ ಯೆಹೋವನಿಗೆ ಸ್ತೋತ್ರ ಹಲ್ಲೆಲೂಯಾ, ಅಂದರೆ ದೇವರನ್ನ ಸ್ತುತಿಸಿದೆ ಎಂಬುದಾಗಿ ನಾವು ನೋಡಿದ್ದೇವೆ. ಪ್ರಾರಂಭದ 6 ವಾಕ್ಯದಲ್ಲಿ ನಾನು ಹೇಳಿದ ರೀತಿಯಲ್ಲಿ ಸೃಷ್ಟಿ ಕರ್ತನನ್ನು ಸ್ತುತಿಸುವುದರ ಕುರಿತಾಗಿ ಬರೆದಿರುವಂಥದ್ದು. ಅಲ್ಲಿ ಈ ರೀತಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ, ಅಂದರೆ ಸ್ವರ್ಗದಿಂದ ದೇವರಿಗೆ ಸ್ತುತಿಯುಂಟಾಗಲಿ. ಯೆಶಾಯ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಸರಾಫಿಯರು ದೇವರನ್ನ ಆರಾಧಿಸುವಂತಹ ವಿಚಾರ ಅಲ್ಲಿ ಬರೆದಿರುವಂಥದ್ದು. ಯೆಶಾಯ ಪ್ರವಾದನ ಪುಸ್ತಕದಲ್ಲಿ ಆ ವಿಚಾರವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ 6ನೇ ಅಧ್ಯಾಯದಲ್ಲಿ. ಅದರ 1-2 ವಾಕ್ಯಗಳು ಈ ರೀತಿ ಬರೆಯಲ್ಪಟ್ಟಿದೆ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೇರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ, ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಇಲ್ಲಿ ಸೆರಾಫಿಯರು ದೇವರನ್ನ ಆರಾಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ದಿನದ 24 ಗಂಟೆ, ವರ್ಷದ 365 ದಿವಸ ಈ ಸೆರಾಫಿಯರನ್ನು ಸೃಷ್ಟಿಸಿದಂಥ ಸಮಯದಿಂದ ಇಂದಿನ ಸಮಯದ ತನಕ ಅವರಿಗೆ ದೇವರು ಕೊಟ್ಟಿರುವಂಥ ಒಂದೇ ಒಂದು ಜವಾಬ್ದಾರಿ, ಅವರು ದೇವರನ್ನ ಸ್ತುತಿಸುವಂಥದ್ದು ಮಾತ್ರ. ದೇವರು ಮನುಷ್ಯರನ್ನು ಸೃಷ್ಟಿಸಿರುವಂಥದ್ದು ದೇವರನ್ನ ಸ್ತುತಿಸುವುದಕ್ಕೋಸ್ಕರವಾಗಿ ಮಾತ್ರ. ಆದರೆ ಸರಾಫಿಯರಿಗೂ ಮನುಷ್ಯರಿಗೂ ಇರುವಂಥ ವ್ಯತ್ಯಾಸ, ದೇವರು ಸರಾಫಿಯರನ್ನು ಸೃಷ್ಟಿಸಿರುವಂಥದ್ದೇ ದೇವರನ್ನು ಸ್ತುತಿಸುವುದಕ್ಕೆ, ಆದರೆ ಮನುಷ್ಯರನ್ನು ದೇವರು ಸೃಷ್ಟಿಸಿರುವಂಥದ್ದು ದೇವರನ್ನ ಸ್ತುತಿಸುವುದಕ್ಕೆ. ಆದರೆ ವ್ಯತ್ಯಾಸ, ಮನುಷ್ಯರಿಗಿರುವಂಥ ದೇವರು ಕೊಟ್ಟಿರುವಂಥ ಒಂದೇ ಒಂದು ವ್ಯತ್ಯಾಸ ಏನಂದರೆ, ದೇವರನ್ನು ಸ್ತುತಿಸಬೇಕಾ ಸ್ತುತಿಸಬೇಡವೇ ಎಂಬುದಾಗಿ ತೀರ್ಮಾನಿಸುವಂಥ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇಟ್ ಇಸ್ ಅವರ್ ಚಾಯ್ಸ್. ಒಂದು ರೋಬೋಟ್ ಕೆಲಸ ಮಾಡುವಂಥ ರೀತಿಯಲ್ಲಿ ಅಲ್ಲ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿರುವಂಥದ್ದು. ದೇವರು ಮನುಷ್ಯನಿಗೆ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇಟ್ ಇಸ್ ಅವರ್ ಚಾಯ್ಸ್ ವೆದರ್ ಟು ವರ್ಷಿಪ್ ಗಾಡ್ ವೆದರ್ ನಾಟ್. ಸೊ ದೇವರನ್ನು ಆರಾಧಿಸುವಂಥದ್ದು ಅಥವಾ ಬೇಡ ಎಂಬುದಾಗಿ ತೀರ್ಮಾನಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ, ಆತನ ಎಲ್ಲ ಸೈನ್ಯಗಳೇ. ಅಂದರೆ 6 ವಾಕ್ಯದಲ್ಲಿ ದೇವರ ಸೃಷ್ಟಿಗಳು ಯಾವ ರೀತಿಯಾಗಿ ದೇವರನ್ನು ಸ್ತುತಿಸಬೇಕು ಎಂಬುವಂಥದ್ದನ್ನು ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ. ಒಂದು ಸ್ವರ್ಗದಿಂದ ದೇವರಿಗೆ ಸ್ತುತಿ ಉಂಟಾಗಲಿ,
ಎರಡನೇದು ಭೂಮಂಡಲದಿಂದ, ಪರಲೋಕದಿಂದ ದೇವರಿಗೆ ಸ್ತುತಿ ಉಂಟಾಗಲಿ ಎಂಬುದಾಗಿ ಹೇಳಿ ಸೂರ್ಯಚಂದ್ರರು, ನಕ್ಷತ್ರಗಳು, ಉನ್ನತೋನ್ನತವಾದ ಆಕಾಶವು ದೇವರನ್ನು ಸ್ತುತಿಸಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈಗ ನಂತರವಾಗಿ ಭೂಮಂಡಲ ಅಥವಾ ಭೂಮಿಯಲ್ಲಿ ವಾಸಿಸುವಂಥವರು ದೇವರನ್ನ ಸ್ತುತಿಸಬೇಕು. ಅದರಲ್ಲಿ ತಿಮಿಂಗಿಲಗಳು, ಆದಿಸಾಗರಗಳು, ಬೆಂಕಿ, ಕಲ್ಮಳೆ, ಹಿಮ, ಹಬೆ, ಬಿರುಗಾಳಿ, ಬೆಟ್ಟಗಳು, ಗುಡ್ಡಗಳು, ಹಣ್ಣಿನ ಮರಗಳು, ತುರಾಯಿ ಗಿಡಗಳು, ಮೃಗ, ಪಶು, ಪಕ್ಷಿ, ಕ್ರಿಮಿ, ಕೀಟ, ಭೂರಾಜರು, ಎಲ್ಲ ಜನಾಂಗದವರು, ಪ್ರಭುಗಳು, ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಅಂದರೆ ದೇವರನ್ನ ಸ್ತುತಿಸದೇ ಇರುವುದಕ್ಕೆ ಯಾವುದನ್ನು ಆತನು ಬೇರ್ಪಡಿಸಿ ಇಟ್ಲಿಲ್ಲ. ನಾವು ಕಾಣುವಂತಹ ಪ್ರತಿಯೊಂದು ಜೀವಿಗಳು ದೇವರನ್ನ ಸ್ತುತಿಸಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ದೇವರನ್ನ ಸ್ತುತಿಸುವಂಥದ್ದು ಕೇವಲ ಮನುಷ್ಯ ಮಾತ್ರದವರಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಲ್ಲ. ಆದಿ ಕಾಂಡದಲ್ಲಿ ದೇವರು ಸೃಷ್ಟಿಸಿರುವಂಥ ಎಲ್ಲ ಜೀವರಾಶಿಗಳು ಸಹ ದೇವರನ್ನ ಸ್ತುತಿಸಬೇಕು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ಸೃಷ್ಟಿಕರ್ತನನ್ನ ಸ್ತುತಿಸುವುದಕ್ಕೆ, ಈ ಸೃಷ್ಟಿಕರ್ತನನ್ನ ಆರಾಧಿಸುವುದಕ್ಕೆ ಜಗದೋತ್ಪತ್ತಿಗಿಂತ ಮುಂಚಿತವಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಅಪೊಸ್ತಲನಾದ ಪೌಲನು ಗಲಾತ್ಯ ಪತ್ರಿಕೆ ಹೇಳ್ತಾ ಇದ್ರೆ, ಜಗದೋತ್ಪತ್ತಿಗೆ ಮುಂಚಿತವಾಗಿಯೇ ಕ್ರಿಸ್ತನಲ್ಲಿ ನಿನ್ನನ್ನು ದೇವರು ಕಂಡನು, ನನ್ನನ್ನು ದೇವರು ಕಂಡನು. ಈ ದೇವರನ್ನ ಕಂಡುಕೊಂಡಿರುವಂಥದ್ದು, ಈ ದೇವರ ಮಕ್ಕಳಾಗಿ ಮಾರ್ಪಟ್ಟಿರುವಂಥದ್ದು ನಮ್ಮ ಕುಟುಂಬದ ಶ್ರೇಷ್ಠತೆಯಲ್ಲ, ನಮ್ಮ ಯೋಗ್ಯತೆಯಲ್ಲ, ಇದು ದೇವರ ಕೃಪೆ, ದೇವರ ಕರುಣೆ. ಈ ಕರುಣೆಯನ್ನು ಹೊಂದಿಕೊಂಡಿರುವಂಥ ನೀನು ನಾನು ಈ ದೇವರನ್ನ ಯಥಾರ್ಥವಾಗಿ ಆರಾಧಿಸುತ್ತಿದ್ದೇವ ಎಂಬುವಂಥ ಒಂದು ಪ್ರಶ್ನೆಯನ್ನು ಈ ಮುಂದೆ ನಾನು ನೀಡುತ್ತೇನೆ. ನಿಜವಾಗಲೂ ನಾವು ದೇವರನ್ನು ಆರಾಧಿಸುವಂಥದ್ದು ಆತನು ದೇವರಾಗಿದ್ದಕ್ಕಾಗಿಯೋ ಅಥವಾ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಿರುವುದಕ್ಕಾಗಿಯೋ? God is a God of universe. ಆತನು ಇಡೀ ಪ್ರಪಂಚದ ದೇವರಾಗಿದ್ದಾನೆ. ಆದರೆ ನಾವು ಯಾವ ಮನೋಭಾವದಿಂದ ದೇವರನ್ನ ಆರಾಧಿಸುತ್ತಿದ್ದೇವೆ? ವಾಟ್ ಈಸ್ ಅವರ್ ಇಂಟೆನ್ಷನ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್? ದೇವರ ಸನ್ನಿಧಾನಕ್ಕೆ ನಾವು ಬರುವಂತ ಉದ್ದೇಶವೇನು? ದೇವರನ್ನ ಆರಾಧಿಸುವುದಕ್ಕೋಗಿ ನಾವು ಬರ್ತಾ ಇದ್ದೇವಾ, ಅಥವಾ ನಮ್ಮ ಕೆಲಸ ಸಾಧ್ಯತೆಗೋಸ್ಕರವಾಗಿ ನಾವು ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದೇವಾ? ಈ ಬೆಳಗಿನ ಜಾವದಲ್ಲಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಎಲ್ಲರೂ, ಭೂರಾಜರುಗಳು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶಾಧಿಪತಿಗಳು, ಪ್ರಾಯಸ್ಥರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಪ್ರತ್ಯೇಕವಾಗಿ ಕೋವಿಡ್-19 ಬಂದಿದ್ದರ ಫಲವಾಗಿ 65 ವರ್ಷ ಮೇಲ್ಪಟ್ಟವರು ಸಭೆಯಲ್ಲಿ ಹೋಗಿ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ. 1 ರಿಂದ 10, 65ರಿಂದ ಎಕ್ಸ್ಟೆಂಡ್ ಆಗಿರುವಂಥವರು ಆಲಯದಲ್ಲಿ ಹೋಗಿ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುವಂಥ ನಿಯಮದಲ್ಲಿ ನಾವು ಇದ್ದೇವೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಮುದುಕರು,
ಹುಡುಗರು. ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಆಳ್ವಿಕೆಗೆ ನಾವು ಒಳಪಡಲೇಬೇಕು. ಇವತ್ತು ನಾವು ಆಲಯಕ್ಕೆ ಹೋಗಿ ಅಥವಾ ಈ ಕ್ಯಾಟಗರಿಯಲ್ಲಿ ಬರೆದಿರುವಂಥವ್ರು ಆಲಯಕ್ಕೆ ಹೋಗಿ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಾಗದೆ ಬರಬಹುದು. ಆದರೆ ನೀವು ಆಗಿರುವಂಥ ಜಾಗಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಕೂತು ದೇವರನ್ನು ಆರಾಧಿಸುವುದಕ್ಕೆ ಪ್ರಿಯರೇ ನೀವು ಬಾಧ್ಯಸ್ಥರಾಗಿದ್ದೀರಿ. You cannot tell that there is a law, so I cannot go and worship God. ಇಲ್ಲಿ ನಿಯಮ ಇದೆ, ನನಗೆ ಹೋಗಿ ದೇವರನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಿನಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ವೇರ್ ಯು ಆರ್, ನೀನು ಎಲ್ಲಿದ್ದೀಯೋ ಆ ಜಾಗದಲ್ಲಿ ಕೂತು ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ನೀನು ನಾನು ಬಾಧ್ಯಸ್ಥರಾಗಿದ್ದೇವೆ. ಯಾತಕ್ಕೋಸ್ಕರವಾಗಿ ಆತನ ನಾಮ ಒಂದೇ, ದೇವರ ನಾಮ ಒಂದೇ ಮಹತ್ವವುಳ್ಳ ನಾಮವಾಗಿದೆ. ಬಿಕಾಸ್ ಹಿಸ್ ನೇಮ್ ಇಸ್ ಅ ಗ್ರೇಟ್. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರ ಫಲವಾಗಿ ಅಲ್ಲ ನೀನು ನಾನು ದೇವರನ್ನು ಆರಾಧಿಸಬೇಕಾಗಿರುವಂಥದ್ದು. Are we tested our God in our personal life? ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ದೇವರನ್ನ ರುಚಿಸಿ ನೋಡಿದ್ದೇವಾ? ಆದುದರಿಂದಲೇ ಕೀರ್ತನೆಗಾರನು ಬರಿತಾ ಇದ್ದಾನೆ, ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡಿರಿ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, 148ನೇ ಕೀರ್ತನೆ 13ನೇ ವಾಕ್ಯದಲ್ಲಿ, ಯೆಹೋವನನ್ನು ಕೊಂಡಾಡಲಿ, ಆತನ ನಾಮ ಒಂದೇ ಮಹತ್ವವುಳ್ಳದು. ಕೇವಲ ದೇವರ ನಾಮ ಮಾತ್ರ ಮಹತ್ವವುಳ್ಳ ನಾಮವಾಗಿದೆ. ಆದುದರಿಂದ ಆ ದೇವರನ್ನ ಆರಾಧಿಸುವುದಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗಿದ್ದೇವೆ. ಹದಿನಾಲ್ಕನೇ ವಾಕ್ಯ ಹೇಳ್ತಾ ಇದೆ, ಆತನು ತನ್ನ ಪ್ರಜೆಗೋಸ್ಕರ, ಅಂದರೆ ದೇವರು ವಾಗ್ದಾನ ಮಾಡಿದಂಥ ಇಸ್ರಾಯೇಲರಿಗೋಸ್ಕರ ಘನದ ಕೊಂಬನ್ನು ಎಬ್ಬಿಸಿದ್ದಾನೆ. ಆದುದರಿಂದ ಆತನ ಎಲ್ಲ ಭಕ್ತರು, ಆತನ ಸಮೀಪ ಪ್ರಜೆಗಳಾದ ಇಸ್ರಾಯೇಲರು ಹಿಗ್ಗುತ್ತಾರೆ. ಅಂದರೆ ಯಾರು ದೇವರನ್ನ ಆರಾಧಿಸುತ್ತಾರೋ ಅಂಥವರಿಗೋಸ್ಕರವಾಗಿ ದೇವರು ಘನದ ಕೊಂಬನ್ನು ಎಬ್ಬಿಸುತ್ತಾನೆ. ಕೀರ್ತನೆ ನಾವು ನೋಡ್ತೇವೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಸೊ ಆಗಿರುವಾಗ ನಮ್ಮ ಜೀವಿತ ಯಾವ ರೀತಿಯಾಗಿದೆ? ನಾವು ಈ ಸೃಷ್ಟಿಕರ್ತನನ್ನ ಯಾವ ರೀತಿ ಆರಾಧಿಸುತ್ತಿದ್ದೇವೆ? ನಾವು ನೋಡಿದ ರೀತಿಯಲ್ಲಿ ಸರಾಫಿಯರು 2 ಮುಖವನ್ನು ಮುಚ್ಚಿ, ಅಂದರೆ ದೇವರ ಪ್ರಸನ್ನತೆಯನ್ನು, ದೇವರ ಮುಖದ ಪ್ರಸನ್ನತೆಯನ್ನು ನೋಡುವುದಕ್ಕೆ ಸಾಧ್ಯವಿಲ್ಲದೆ ತಮ್ಮ ಮುಖವನ್ನು ಮುಚ್ಚಿ, 2 ತಮ್ಮ ಪಾದವನ್ನು ಮುಚ್ಚಿ, 2 ಬಡಿಯುತ್ತ ನೆಲ ಸೋಕದೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ದೇವರನ್ನು ಆರಾಧಿಸುವಂಥ ಈ ಆರಾಧಕನಾದಂಥ ದೇವರನ್ನ ಕೇವಲ ಕ್ರಿಮಿಗಳಾದಂಥ ನಾವು ಇನ್ನೆಷ್ಟರ ಮಟ್ಟಿಗೆ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ? ಈ ದೇವರನ್ನ ಆರಾಧಿಸಬೇಕಾದ್ರೆ ನಮ್ಮ ಜೀವಿತದಲ್ಲಿ ಇರಬೇಕಾಗಿರುವಂಥ ಒಂದೇ ಒಂದು ವಿಚಾರ, ಒಂದು ಪರಿಶುದ್ಧವಾದಂಥ ಜೀವಿತ. ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯ. Without holiness, it is impossible to please God.
ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯ. ಪರಿಶುದ್ಧತೆ ಇಲ್ಲದೆ ದೇವರನ್ನ ಆರಾಧಿಸುವಂಥದ್ದು ಅಸಾಧ್ಯ. ಈ ಎಂದಿಗೂ ಮೆಚ್ಚುವುದಿಲ್ಲ. ಒಂದು ಪರಿಶುದ್ಧವಾದ ಜೀವಿತ ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಸ್ತೋತ್ರವನ್ನು ದೇವರು ಕೇಳುವುದಿಲ್ಲ, ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ. ಕೀರ್ತನೆ ನಾವು ನೋಡ್ತೇವೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ ಎಂಬುದಾಗಿ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಯಾವ ಮನೋಭಾವದಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದೇವೆ ಎಂಬುವಂಥದ್ದನ್ನು ಒಂದು ಬಾರಿ ಯೋಚನೆ ಮಾಡಿ. ನಾವು ನಮ್ಮ ಕುಟುಂಬದ ಕಟ್ಟುಪಾಡುಗಳಿಗೆ ಅನುಗುಣವಾಗಿ ದೇವರನ್ನು ಆರಾಧಿಸ್ತಾ ಇದ್ದೇವಾ? ನಾವು ನಮ್ಮ ಸಭೆಯ ಕಟ್ಟುಪಾಡುಗಳಿಗೆ ಅನುಗುಣವಾಗಿ ದೇವರನ್ನು ಆರಾಧಿಸ್ತಾ ಇದ್ದೇವಾ? ಅಥವಾ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ದೇವರನ್ನು ಆರಾಧಿಸ್ತಾ ಇದ್ದೇವಾ? ಕೇವಲ ಮಾನವ ಕಲ್ಪಿತ ನಿಯಮಗಳಿಗೆ ಅನುಗುಣವಾಗಿ ದೇವರನ್ನು ಆರಾಧಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ದೇವರನ್ನು ಆರಾಧಿಸುವಂಥವರು ದೇವರ ಆಜ್ಞೆಗೆ ಅನುಗುಣವಾಗಿ ದೇವರನ್ನು ಆರಾಧಿಸುವಂಥವರಾಗಿರಬೇಕು. ರೋಮಾಪತ್ರಿಕೆ 12ನೇ ಅಧ್ಯಾಯ ನಾವು ನೋಡುವಂತಹ ಒಂದು ವಾಕ್ಯ ಇದೆ. ಅದರ 2ನೇ ವಾಕ್ಯ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಅಂದರೆ ಮಾನಸಿಕವಾಗಿರುವಂತಹ ಕಟ್ಟಳೆಗಳಿಗೆ ಅನುಗುಣವಾಗಿ ಅಲ್ಲ, ಪರಲೋಕ ಭಾವಕ್ಕೆ ತಕ್ಕ ಹಾಗೆ ನೀನು ನಾನು ದೇವರನ್ನು ಆರಾಧಿಸುವಂಥವರಾಗಿರಬೇಕು. ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ದಿಸ್ ಇಸ್ ವಾಟ್ ಗಾಡ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್. ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಯಾಹುವಿಗೆ ಸ್ತೋತ್ರ, ಹಲ್ಲೇಲೂಯ. ಹಲ್ಲೇಲೂಯ ಅನ್ನುವಂಥದ್ದು ವಿದೇಶಿಗರ ಪದವಲ್ಲ. ಹಲ್ಲೇಲೂಯ ಅನ್ನುವಂಥದ್ದು ಪರಲೋಕದ ಶಬ್ದ. ಹಲ್ಲೇಲೂಯ ಅನ್ನುವಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟಂಥ ಶಬ್ದವಲ್ಲ. ಹಲ್ಲೇಲೂಯ ಅನ್ನುವಂಥದ್ದು ಪರಲೋಕಕ್ಕೆ ಸಂಬಂಧಪಟ್ಟಂಥ ಶಬ್ದ. ಆರ್ ವಿ ಪ್ರೈಸಿಂಗ್ ಗಾಡ್ who is in heaven? ಪರಲೋಕದಲ್ಲಿ ಹಾಸ್ಯನ ರೂಢನಾಗಿರುವಂಥ ಯೆಹೋವನನ್ನು ನಾವು ಆರಾಧಿಸ್ತಾ ಇದ್ದೇವಾ? 84ನೇ ಕೀರ್ತನೆಯಲ್ಲಿ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಇಪ್ಪತ್ತೇಳನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾ ಇದ್ದಾರೆ, ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಪ್ರಿಯ ದೇವರ ಮಕ್ಕಳೇ, ಹಳೆ ಒಡಂಬಡಿಕೆಯ ಭಕ್ತರು, ಹೊಸ ಒಡಂಬಡಿಕೆಯಲ್ಲಿರುವ ದೇವರ ಜನರು ದೇವರನ್ನು ಆರಾಧಿಸುವಂಥದ್ದು ಸತ್ಯವೇದಕ್ಕೆ ಅನುಗುಣವಾಗಿ. ಆಗುತ್ತಂದ್ರೆ ಯೇಸು ಸ್ವಾಮಿ ಹೇಳ್ದ, ದೇವರನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ದೇವರನ್ನು ಆರಾಧಿಸಬೇಕು. ಸತ್ಯದಲ್ಲಿ. ಆರ್ ವಿ ವರ್ಷಿಪಿಂಗ್ ಗಾಡ್ ಇನ್ ಟ್ರೂತ್? ನಾವು ದೇವರನ್ನು ಸತ್ಯದಲ್ಲಿ ಆರಾಧಿಸುತ್ತಿದ್ದೇವಾ?
ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ವಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಕಮ್ ನೆಕ್ಸ್ಟ್. ನಾಳೆ ಯಾವ ನಿಯಮಗಳು ಬರ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟುಮಾರೋ ವಿ ಡೋಂಟ್ ನೋ. ಪ್ರವಾದನ ಪುಸ್ತಕದಲ್ಲಿ ಒಂದು ವಾಕ್ಯವಿದೆ, ಆಹಾರದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ. ದೇರ್ ಇಸ್ ಗೋಯಿಂಗ್ ಟು ಕಮ್. ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂಥ ಸಂದರ್ಭವನ್ನು ತಕ್ಕ ಹಾಗೆ ಉಪಯೋಗ ಮಾಡಿಕೊಳ್ಳೋಣ. ಲೆಟ್ ಅಸ್ ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದಿರಿ. ಥೆಸಲೋನಿಕ ಪತ್ರಿಕೆಯ ಕುರಿತಾಗಿ ನಾವು ಬರೆಯುವಂಥದ್ದು, ಅವರು ಥೆಸಲೋನಿಕದ ಕುರಿತಾಗಿ ಬರೆದಿರುವಂಥದ್ದು, ಅವರು ದೇವರ ವಾಕ್ಯವನ್ನು ಕೇಳಿ ಅದನ್ನು ಪರೀಕ್ಷಿಸ್ತಾ ಇದ್ದರು. ನಾವು ಕೇವಲ ಕೇಳುವಂಥವರಾಗಿ ಮಾತ್ರ ಮಾರ್ಪಡಬಾರ್ದು. ಇವತ್ತು ಅನೇಕ ಸುಳ್ಳು ಬೋಧನೆಗಳು ಎದ್ದಿರುವಂಥ ಕಠಿಣ ಕಾಲದಲ್ಲಿ ನೀವು ಸೇರಿ ಬಂದಿದ್ದೇವೆ. ಲೆಟ್ ಅಸ್ ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದ್ರಿ. ಲೆಟ್ ಯುವರ್ ಲೈಫ್ ಬಿ ಅನ್ ಎಕ್ಸಾಂಪಲ್ ಟು ಅದರ್ಸ್. ನಿಮ್ಮ ಜೀವಿತ ಇತರರಿಗೆ ಒಂದು ಮಾದರಿಯ ಜೀವಿತವಾಗಿರಲಿ. ಇದೇ ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದು. ಯಾಹುವಿಗೆ ಸ್ತೋತ್ರ, ಹಲ್ಲೆಲೂಯಾ. ದೇವರನ್ನ ಸ್ತುತಿಸಿರಿ. ದಾವೀದನು 103ನೇ ಕೀರ್ತನೆ ಹೇಳ್ತಾ ಇದ್ದಾನೆ. ಕೊನೆಯ ಮಾತು ಮುಗಿಸ್ತೇನೆ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ನಿನ್ನ ಜೀವಿತದಲ್ಲಿ, ದೇವರು ನನ್ನ ಜೀವಿತದಲ್ಲಿ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ, ನಮ್ಮ ತಂದೆ ತಾಯಿಗಳ ಜೀವಿತದಲ್ಲಿ, ನಮ್ಮ ಸಹೋದರ ಸಹೋದರಿಯರ ಜೀವಿತದಲ್ಲಿ, ನಮ್ಮ ಜೊತೆ ಕೆಲಸಗಾರರ ಜೀವಿತದಲ್ಲಿ, ನಮ್ಮ ಬಂಧುಗಳ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ನೆನೆಸಿ ದೇವರಿಗೆ ನಿಮ್ಮ ಹೃದಯದ ಅಂತರಾಳದಿಂದ ಕೃತಜ್ಞತೆಯಿಂದ ಯೇಸುವೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವುದಕ್ಕೆ ನಿನಗೆ ಸಾಧ್ಯವಿದೆಯಾ? ದಿಸ್ ಇಸ್ ವಾಟ್ ಗಾಡ್ ಲುಕಿಂಗ್ ಫ್ರಮ್ ಯು. ಇದೇ ದೇವರು ನಿನ್ನಿಂದ ಎದುರು ನೋಡುವಂಥ ವಿಚಾರ. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ, ಯಾಹುವಿಗೆ ಸ್ತೋತ್ರ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೀರ್ತನೆಗಾರನು ಈ ಒಂದು ಕೀರ್ತನೆಯಲ್ಲಿ ತನ್ನ ಯಾವುದೇ ಪರಿಭಾವವನ್ನು ಹೇಳದೆ, ತನ್ನ ಯಾವುದೇ ಕಷ್ಟವನ್ನು ಹೇಳದೆ, ತನ್ನ ಯಾವುದೇ ವಿಜ್ಞಾಪನೆ ಹೇಳದೆ ಪ್ರಾರಂಭದಿಂದ ಕೊನೆ ತನಕ ಹೇಳ್ತಾ ಇದ್ದಾನೆ, ದೇವರನ್ನ ಸ್ತುತಿಸಿರಿ, ದೇವರನ್ನ ಸ್ತುತಿಸಿರಿ. ಆಕಾಶ ದೇವರನ್ನ ಸ್ತುತಿಸಿರಿ, ಸೂರ್ಯ ದೇವರನ್ನ ಸ್ತುತಿಸಿರಿ, ಚಂದ್ರ ದೇವರನ್ನ ಸ್ತುತಿಸಲಿ, ನಕ್ಷತ್ರಗಳು ದೇವರನ್ನ ಸ್ತುತಿಸಲಿ, ಭೂಮಂಡಲದವರು ದೇವರನ್ನ ಸ್ತುತಿಸಲಿ, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಕ್ರಿಮಿ ಕೀಟಗಳು, ಮನುಷ್ಯರು, ಪ್ರಾಯಸ್ಥರು, ವೃದ್ಧರು, ಮುದುಕರು, ಹುಡುಗರು ಎಲ್ಲರೂ ದೇವರನ್ನ ಸ್ತುತಿಸಿರಿ. ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದು. ಪ್ರತ್ಯೇಕವಾಗಿ ಈ ಕೋವಿಡ್-19 ಅನುಭವಿಸುವಂಥ ಹಾದು ಹೋಗುವಂಥ ಈ ಪ್ರತಿಕೂಲಗಳ ಸಂದರ್ಭದಲ್ಲಿ ವಿ ಹ್ಯಾವ್ ಮೆನಿ ಥಿಂಗ್ಸ್ ಟು ಸ್ಟೇ. ನಮ್ಮಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ, ನಮ್ಮಲ್ಲಿ ಅನೇಕ ಕೊರತೆಗಳಿದೆ. ಆದರೆ ಆ ಕೊರತೆಗಳನ್ನು ನೋಡಿ ಎಲ್ಲ ನಿನ್ನ ಸೃಷ್ಟಿಕರ್ತನ ನೀನು ಸ್ತುತಿಸುವುದಾದರೆ, ನಿನ್ನ ವಿಮೋಚಕನನ್ನ ನೀನು ಪೂರ್ಣವಾಗಿ ಸ್ತುತಿಸುವುದಾದರೆ, ನಿನ್ನ ಕೊರತೆಗಳನ್ನು ನಿವಾರಿಸುವುದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನು ಸ್ತುತಿಸುವುದಕ್ಕೆ ನಮ್ಮನ್ನೇ ನಾವೇ ಸಿದ್ಧಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೆ. ಲೆಟ್ ಅಸ್ ಪ್ರೇ ಟು ಗಾಡ್. ದೇವರ ಹತ್ರ ಪ್ರಾರ್ಥಿಸೋಣ. ಈ ದೇವರನ್ನು ಆರಾಧಿಸುವುದಕ್ಕೆ
ದೇವರೇ, ನನ್ನನ್ನು ಯೋಗ್ಯರಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ವಿ ಪ್ರೈಸ್ ಯು ಮಾಸ್ಟರ್, ವಿ ಪ್ರೈಸ್ ಯು ಜೀಸಸ್, ವಿ ವರ್ಷಿಪ್ ಯು ಲಾರ್ಡ್. ಯೇಸುವೇ, ನಾವು ನಿಮ್ಮನ್ನು ಆರಾಧಿಸ್ತಾ ಇದ್ದೇವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವರೇ, ನಾವು ನಿಮ್ಮನ್ನು ಆರಾಧಿಸ್ತಾ ಇದ್ದೇವೆ. ಯೇಸುವೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಯೇಸುವೇ, ನಿಮಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ. ಯೇಸುವೇ, ನಿನಗೆ ಸ್ತೋತ್ರ ಸ್ವಾಮಿ. ಓ, ಇನ್ ದ ನೇಮ್ ಆಫ್ ಜೀಸಸ್, ಈ ದೇವರನ್ನು ನಾವು ಮತ್ತೊಂದು ಆವರ್ತಿ ಆರಾಧಿಸೋಣ. ಥ್ಯಾಂಕ್ ಯು ಲಾರ್ಡ್. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ದೇವ, ಎಂದೆಂದು ನಾ ಹಾಡುವೆ. ಜನಿಸಿದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಯಮಿ, ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು, ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು, ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲೇ ಉಕ್ಕುತ್ತೆ ಸ್ತೋತ್ರವು ದೇವ, ಎಂದೆಂದು ನಾ ಹಾಡುವೆ. ಎನ್ನಲ್ಲೇ ಉಕ್ಕುತ್ತೆ ಸ್ತೋತ್ರವು ದೇವ, ಎಂದೆಂದು ನಾ ಹಾಡುವೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಾಡುಗಾರನು ಆಡಿದ ರೀತಿಯಲ್ಲಿ, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾನು ಆಡುವೆನು ಎಂಬುದಾಗಿ. ಈ ಸೃಷ್ಟಿಕರ್ತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಸಮಯವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಲೆಟ್ ನಾವು ಪ್ರಾರ್ಥನೆ, ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಪರಿಶುದ್ಧ ದಿನದ ಬೆಳಗಿನ ಸಮಯದಲ್ಲಿ ಸ್ವಾಮಿ, ನಾವು ಕುಟುಂಬವಾಗಿ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಪ್ರೀತಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದಂಥ ಸಮಯಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಯಾಹುವಿಗೆ ಸ್ತೋತ್ರ. ಭೂಮಂಡಲವಲ್ಲ ಯೆಹೋವನನ್ನು ಸ್ತುತಿಸಿ, ಆಕಾಶ ಮಂಡಲವಲ್ಲ ಯೆಹೋವನನ್ನು ಸ್ತುತಿಸಿರಿ ಎಂಬುದಾಗಿ ದೇವರೇ ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ದೇವರೇ, ನಾವು ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ನೀನು ಮಾರ್ಪಡಿಸಿದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಕರ್ತನೆ, ಜಗದೋತ್ಪತ್ತಿಗೆ ಮುಂಚಿತವಾಗಿ ನಮ್ಮನ್ನು ನೀನು ಕರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಆರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಕರ್ತನೆ ಸಂರಕ್ಷಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ನಮ್ಮ ಜೀವಿತವನ್ನು ಕರ್ತನೆ ನೀನು ತಾರೆ ರೂಪಿಸಿ ದೇವರೇ, ನಮ್ಮ ಜೀವಿತದ ಮೂಲಕವಾಗಿ ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಮಹಿಮೆಪಡಿಸಿ ನಾವು ಮುಂದಕ್ಕೆ ಹೋಗುವಂತೆ ನೀನು ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೂ ಕರ್ತನೆ ನಿನ್ನ ಒಂದು ಸಾನ್ನಿಧ್ಯದಲ್ಲಿ, ನಿನ್ನ ಒಂದು ಪ್ರಸನ್ನತೆಯಲ್ಲಿ ನಾವು ಆಗಿರುವಂತೆ ಕೃಪೆ ಮಾಡಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತಾ, ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂತ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ,
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮ ಸುತ್ತಲೂ ನಮ್ಮ ಶಬ್ದವನ್ನು ಕೇಳುವಂಥವರ ಮೇಲೂ, ನಮ್ಮ ರಾಜ್ಯದ, ನಮ್ಮ ದೇಶದ, ಇಡೀ ಪ್ರಪಂಚದ ಸರ್ವರ ಮೇಲೂ ಇಂದಿನಿಂದ ಸದಾಕಾಲವೂ ನೆಲೆಗೊಂಡಿರಲಿ. ಆಮೇನ್. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೇಸ್ ಗಾಡ್.